ಆದರೆ ಇವುಗಳಲ್ಲಿ ಒಗ್ಗಟ್ಟು ಬಹಳ ದೊಡ್ಡ ಸಾಮರ್ಥ್ಯ. ಒಂದು ಎಲೆಯನ್ನು ಎಳೆಯೋಕೆ ಒಂದರ ಹಿಂದೆ ಇನ್ನೊಂದು ಸೇರಿ ಎಂತಹ ಗಾಳಿಯೂ ಅಲುಗಾಡಿಸದಂತಹ ಸರಪಳಿ ನಿರ್ಮಾಣ ಆಗುತ್ತೆ. ಹೀಗೆ ಎಲೆಗಳನ್ನು ಎಳೆದ ಮೇಲೆ ಹೊಲಿಗೆ ಹಾಕಲು ನೆರವಿಗೆ ಬರುವುದು ಲಾರ್ವಾ ವ್ಯವಸ್ಥೆಯಲ್ಲಿರುವ ಕುಟುಂಬದ ಅತಿ ಕಿರಿಯ ಸದಸ್ಯರು. ಕೆಲಸಗಾರ ಕೆಂಜಿಗಗಳು ಈ ಬಿಳಿ ಲಾರ್ವಗಳನ್ನು ಹಿಡಿದು ಅಮುಕಿದಾಗ ಬರುವ ರೇಷ್ಮೆ ನೂಲಿನಿಂದ 2 ಎಲೆಗಳನ್ನು ಜೋಡಿಸಿ ಹೊಲಿಯುತ್ತವೆ. ಇಷ್ಟು ಸುಲಭವಾಗಿ ಕೆಲಸ ಸಾಗಲು ಇಲ್ಲಿನ ಎಲ್ಲ ಕೆಲಸಗಾರರ ಮಧ್ಯೆ ಫೆರೋಮೋನ್ ಮತ್ತು ಸ್ಪರ್ಶದ ಮೂಲಕ ನಿರಂತರ ಮಾಹಿತಿ ಸಂವಹನ ನಡೆಯುತ್ತಲೇ ಇರುತ್ತದೆ. ಹೀಗೆ ಎಲ್ಲ ಕಡೆ ಹೊಲಿಗೆ ಹಾಕಿ ಗೂಡನ್ನು ಸಂಪೂರ್ಣವಾಗಿ ಭದ್ರಪಡಿಸುವ ಇವು ಒಂದು ಕಡೆ ಮಾತ್ರ ಹೆಬ್ಬಾಗಿಲನ್ನು ಮಾಡುತ್ತವೆ. ಹೆಚ್ಚೆಂದರೆ 24 ಗಂಟೆಯಲ್ಲಿ ಒಂದಿಡೀ ಗೂಡನ್ನು ಕಟ್ಟಿ ಮುಗಿಸುವ ಸಾಮರ್ಥ್ಯ ಇರುವ ಈ ಕೆಂಜಿಗಗಳು ಶ್ರಮಜೀವಿಗಳು. ಗೂಡಿನತ್ರ ಯಾರಾದರೂ ಹೋದ್ರೆ ಇಲ್ಲಿನ ಸೈನಿಕರು ಹೆಮ್ಮೆಟ್ಟಿಸಲು ಸದಾ ಸಿದ್ಧರಾಗಿರುತ್ತಾರೆ. ತೋಟಗಳಲ್ಲಿ ಹಲವು ತೆರನಾದ ಕೀಟಗಳನ್ನು ತಿನ್ನುವ ಇವುಗಳು ಪುಕ್ಕಟ್ಟೆ ಕೀಟನಾಶಕಗಳಾಗಿ ಕೆಲಸ ಮಾಡುವುದರಿಂದ ಇವುಗಳನ್ನು ನಮ್ಮ ರೈತ ಮಿತ್ರರು ಎನ್ನಬಹುದು. ಇವುಗಳು ಗೂಡು ಕಟ್ಟಿದ ಮರಗಳಲ್ಲಿ ಒಳ್ಳೆ ಫಸಲು ಕೂಡ ಬರುವುದೆಂಬ ನಂಬಿಕೆ ಇದೆ. ಪಕ್ಷಿಗಳ ಲೋಕದಲ್ಲೂ ಕೂಡ ಇವುಗಳು ಬಲು ಉಪಯೋಗಕಾರಿ. ತಮ್ಮ ದೇಹವನ್ನು ಸ್ವಚ್ಛಗೊಳಿಸಿಕೊಳ್ಳಲು ಪಕ್ಷಿಗಳು ತಮ್ಮ ಮೈ ಮೇಲೆ ಇವುಗಳನ್ನು ಬಿಟ್ಟುಕೊಳ್ಳುವುದು ಅಚ್ಚರಿಯೇ ಸರಿ. ಹೀಗೆ ಗೂಡು ಕಟ್ಕೊಂಡು ಬದುಕು ನಡೆಸುವ ಕೆಂಜಿಗಗಳನ್ನು ಕಂಡರೆ ಜನ ಅಂಜುವುದು ನಿಜವೇ. ಆದರೆ ನಮಗೆ ತಿಳಿಯಬೇಕಾದ ವಿಷಯ ಎಂದರೆ ಕೆಂಜಿಗಗಳು ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಇರಬೇಕಾದ ಅತಿ ಅವಶ್ಯಕ ಜೀವಿಗಳು.